welcome back to Wen's Vlogs. Huh? ಏನ್ ಕತ್ತಲಾಯ್ತು? Lights please. So yes guys, ಇವತ್ತು ನಮ್ದು ಕಾನ್ಸೆಪ್ಟ್ ಲೈಟ್ ಇದು. So we have come to one of the top India's manufacturing light companies. So 100 rupees note of course ಎಲ್ಲರೂ ಯೂಸ್ ಮಾಡ್ತಾರೆ. ಈ ನೋಟ್ ಅಲ್ಲಿ this picture ಶೂಟ್ ಮಾಡುವಾಗ ಈ ಕಂಪನಿದು ಲೈಟ್ಸ್ ಹಾಕೊಂಡು ಅವರು ಶೂಟ್ ಮಾಡಿದ್ರು and that is none other than the Lexa Lighting Company. ಸೊ ಇದು ತುಂಬಾ ದೊಡ್ಡ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ನಾವೀಗ ಎಕ್ಸ್ಪ್ಲೋರ್ ಮಾಡುವ ಸೊ SMT ಏರಿಯಾ ಅಂದ್ರೆ ಎಂತ ಇಲ್ಲಿ SMT ಇನ್ ದ ಸೆನ್ಸ್ SMT ಅಂತ ಹೇಳಿದ್ರೆ ಸರ್ಫೇಸ್ ಮೌಂಟ್ ಡಿವೈಸ್ ಅಸೆಂಬ್ಲಿ ಮಾಡುವಂತ ಒಂದು ಡಿವೈಸ್ ಏರಿಯಾ ಇದು. ಸೊ LED PCB ಮೇಲೆ SMT ಡಿವೈಸಸ್ ಅನ್ನು ಪ್ಲೇಸ್ ಮಾಡೋದು ಒಂದು ಸ್ಪೆಷಲೈಸ್ಡ್ ಲ್ಯಾಬೊರೇಟರಿ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಟೆಂಪರೇಚರ್ ಕಂಟ್ರೋಲ್ಡ್ ರೂಮ್. ಸೊ ವಿತ್ ದಟ್ ವಿ ಹ್ಯಾವ್ ಮೆನಿ ಸಿಸ್ಟಮ್ಸ್ ಇನ್ ಪ್ಲೇಸ್. ಸೊ ಒಮ್ಮೆ ಒಳಗಡೆ ಹೋಗುವ. ಸೊ ನಾನು ನಿಮಗೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್. ವೆರಿ ಎಕ್ಸೈಟೆಡ್ ಟು ಗೋ ಇನ್ಸೈಡ್. ಸೊ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಏನೆಲ್ಲ ಆಗುತ್ತೆ ಅಂತ ಇಲ್ಲಿ? ಇದು PCB ಅಂತ ಹೇಳ್ತಾರೆ. PCB ಇಸ್ ನಥಿಂಗ್ ಬಟ್ ಎ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಸೊ ಇದರಲ್ಲಿ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನಮ್ದು LED ಮೌಂಟಿಂಗ್ ಎಲ್ಲ ಹೇಗೆ ಬೇಕು ಸೊ ಆ ಪ್ರಕಾರ ಗರ್ಬರ್ ಅನ್ನೋ ಫೈಲ್ ಅಲ್ಲಿ PCB ಅನ್ನು ಡಿಸೈನ್ ಮಾಡಿರ್ತಾರೆ. ಸೊ ದೆನ್ ದಿಸ್ ಬೋರ್ಡ್ ಈ ಬೋರ್ಡ್ ಅನ್ನು ನಾವು ಈ ತರ ಒಂದು ಸೆಮಿ ಮ್ಯಾನ್ಯುಯಲ್ ಡಿವೈಸ್ ಗೆ ಹಾಕಿ ಥರ್ಮಲ್ ಪೇಸ್ಟ್ ಅನ್ನು ಇದರಲ್ಲಿ ಅಪ್ಲೈ ಮಾಡ್ತೇವೆ. ಸೊ ಯು ಕ್ಯಾನ್ ಸಿ ಇದನ್ನು ಸ್ಟೆನ್ಸಿಲ್ ಅಂತ ಕರೀತಾರೆ. ಎಲ್ಲೆಲ್ಲಿ LED ಮೌಂಟ್ ಆಗ್ತದೆ ಅಲ್ಲೆಲ್ಲ ಓಪನಿಂಗ್ಸ್ ಇರ್ತದೆ. ಸೊ ಇದರ ಮೇಲೆ ಥರ್ಮಲ್ ಪೇಸ್ಟ್ ಹಾಕಿ ದೇರ್ ವಿಲ್ ಬಿ ಅ ವೈಪಿಂಗ್ ವಿಚ್ ಶಾಲ್ ಬಿ ಡನ್. ಸೊ ಇದು ಆಚೆ ಬಂದ ಮೇಲೆ ನಿಮ್ಗೆ ಈ ತರ ಕಾಣ್ತದೆ. ಯು ಕ್ಯಾನ್ ಸಿ ಅ ಕಾಪರ್ ಪ್ಲೇಸಸ್ ದೇರ್. ಸೊ ಇಲ್ಲಿ ಅದು ಥರ್ಮಲ್ ಪೇಸ್ಟ್ ಎಲ್ಲ ಅಪ್ಲೈ ಆಗಿದೆ ನೋಡಿ. ಇದು ಈಗ ಕಂಪ್ಲೀಟೆಡ್ ಪ್ರಾಡಕ್ಟ್. ಸೊ ಅಲ್ಲಿ ನೀವು ರಾ ಮೆಟೀರಿಯಲ್ ಸ್ಟೇಜ್ ಅಲ್ಲಿ ನೋಡಿದ್ರಿ, ಇದು ಇವಾಗ ಕಂಪ್ಲೀಟ್ ಆಗಿ ಬಂದಿದೆ. ಇಲ್ಲಿ LEDs ಅಮೌಂಟ್ ಆಗಿದೆ, resistors amount ಆಗಿದೆ. Yes. So we are done with the SMT area. Now let's move on to the next step. So sir, ಈಗ SMT area ಆಯ್ತು. What is the next thing we are going to see? SMT ಇಂದ ಡೈರೆಕ್ಟ್ಲಿ ಆ PCB ಅನ್ನು ಅಸೆಂಬ್ಲಿ ಲೈನ್ ಗೆ ಹೋಗುತ್ತೆ. I'll show you the assembly process. Yes. Sir, what is this? ಸೊ ಇದು ಕೇಬಲ್ ಕಟಿಂಗ್ ಮೆಷಿನ್. ಮುಂಚೆ ಎಲ್ಲ ಮ್ಯಾನ್ಯುಯಲ್ ಪ್ರೋಸೆಸ್ ಇತ್ತು. ಸೊ ಈಗೆಲ್ಲ ಆಟೋಮೇಟೆಡ್ ಮೆಷಿನ್ಸ್ ಬಂದಿದೆ. ಸೊ ಇದರಲ್ಲಿ ಪ್ರತಿ ಲೈಟಿಗೆ ಬೇಕಾಗಿರೋ ಕೇಬಲ್ ಇದು ಸೈಜ್ ಎಷ್ಟು ಅಂತ ಹೇಳಿ ನಾವಿಲ್ಲಿ ಫೀಡ್ ಮಾಡಿದ್ರೆ ಕೇಬಲ್ ಇದು ಆಟೋ ಪುಲ್ ಮಾಡಿ ಕಟ್ ಮಾಡಿ ಕೊಡುತ್ತೆ. ಸೊ ಒಂದು ದಿನ ಒಬ್ಬ ಲೇಬರ್ ಮಾಡೋ ಕೆಲಸವನ್ನು ಇದು ಓನ್ಲಿ 10 to 15 ಮಿನಿಟ್ಸ್ ಅಲ್ಲಿ ಮಾಡಿ ಕೊಡುತ್ತೆ. ಸೊ ಅವರು ಲೆನ್ಸ್ ಫಿಕ್ಸ್ ಮಾಡಿ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಇದು ಈಗ ಇಲ್ಲಿ ಆಲ್ಮೋಸ್ಟ್ ಲೆನ್ಸ್ ಫಿಕ್ಸಿಂಗ್ ಆಕ್ಟಿವಿಟಿ ಕಂಪ್ಲೀಟ್ ಆಗಿದೆ. ಇದಕ್ಕೆಲ್ಲ ಲೆನ್ಸ್ ಫಿಕ್ಸಿಂಗ್ ಆದ್ಮೇಲೆ ದಿಸ್ ಇಸ್ ಕಾಲ್ಡ್ ಲೆನ್ಸ್ ಪ್ಲೇಟ್. ಆ ಲೆನ್ಸ್ ಬೀಳದಾಗೆ ಒನ್ ಮೋರ್ ಸೆಟ್ ಆಫ್ ಪ್ಲೇಟ್ ಅನ್ನು ಇದಕ್ಕೆ ಫಿಕ್ಸ್ ಮಾಡಿ. ಇಷ್ಟು ಆದ ಮೇಲೆ ಇದರ ಮೇಲೆ ಒಂದು ಗ್ಲಾಸ್ ಫಿಕ್ಸಿಂಗ್ ಬರುತ್ತೆ. ಅದರಿಂದ ಪ್ರಾಡಕ್ಟ್ IP ಆಗುತ್ತೆ. ಸೊ ದಟ್ ಅದ್ರೊಳಗಡೆ ನೀರು ಹೋಗದಾಗೆ ಗ್ಲಾಸ್ ಫಿಕ್ಸಿಂಗ್ ಮಾಡಿ ಇಲ್ಲಿಂದ ಸೀಲೆಂಟ್ ಹಾಕಿ. ದಿಸ್ ಇಸ್ ವಾಟರ್ಪ್ರೂಫ್. ದಿಸ್ ಇಸ್ ವಾಟರ್ಪ್ರೂಫ್ ಔಟ್ಡೋರ್ ರೇಟೆಡ್ ಫಿಕ್ಚರ್ಸ್. Okay. Yes. And how do you check whether it's waterproof or not? I'll show you the next process. So ನಮಗೆ ನೆಕ್ಸ್ಟ್ IP ಟೆಸ್ಟಿಂಗ್ ಲ್ಯಾಬೊರೇಟರಿ ಎಲ್ಲ ಇದೆ. So this everything is the same thing. This everything is going on the same batch. ಯಾಕಂದ್ರೆ ಈಗ ನಮಗೆ ಪ್ರೊಡಕ್ಷನ್ ಇದು ದೊಡ್ಡ ಆರ್ಡರ್ ಬಂದಿದೆ. So you can see the process here. So preliminary IP ಮಾಡೋ ಮುಂಚೆ they will do one round of testing here to ensure ಎಲ್ಲ ಆದ ಮೇಲೆ ರಿಜೆಕ್ಷನ್ ಬರಬಾರದು ಅಂತ. Correct. After this test is done, ಅವರು ನೋಡಿ ಅಲ್ಲಿ ಸೀಲೆಂಟ್ ಅನ್ನು ಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಪ್ರತಿ ಲೈಟ್ ಫಿಕ್ಚರ್ ಅಲ್ಲಿ ಗ್ರೂವ್ಸ್ ಇರುತ್ತೆ. ಈ ಗ್ರೂವ್ಸ್ ಗೆ ಅವರ ಸೀಲೆಂಟ್ ಹಾಕಿದ ಮೇಲೆ ಗ್ಲಾಸ್ ಫಿಕ್ಸಿಂಗ್ ಆಗುತ್ತೆ. ಆನ್ ಟಾಪ್ ಆಫ್ ಗ್ಲಾಸ್ ಫಿಕ್ಸಿಂಗ್ ಮತ್ತೆ ಕಾರ್ನರ್ ಜಾಯಿಂಟ್ಸ್ ಗೆಲ್ಲ ಯು ಕ್ಯಾನ್ ಸಿ ದ ಸೀಲೆಂಟ್ ಬೀಂಗ್ ಅಪ್ಲೈಡ್. ಸೊ ಇದು ಆ ಪೀರಿಯಡ್ ಆಫ್ 4 hours ಬಿಟ್ಟ ಮೇಲೆ ಇಟ್ ವಿಲ್ ಬಿ ಸೂಪರ್ ಸ್ಟ್ರಾಂಗ್. ನಿಮ್ಗೆ ಅದರಿಂದ ಏರ್ ಆಗಲಿ ವಾಟರ್ ಆಗಲಿ ಯಾವುದು ಪಾಸ್ ಆಗ್ಲಿಕ್ಕೆ ಆಪ್ಷನ್ ಇರುತ್ತೆ. Okay. Crazy. ನೀವು ಹೇಗೆ ಡ್ರೈ ಮಾಡ್ತೀರಾ? ಅದು ಹೇಗೆ ಡ್ರೈ ಆಗುತ್ತೆ? ನ್ಯಾಚುರಲ್ ಎಲ್ಲ ಅಲ್ಲಿ ರ್ಯಾಕ್ ಅಲ್ಲಿ ಇಡ್ತಾರೆ. ಸೊ ಟೈಮ್ ಲಿಮಿಟ್ ಇದೆ. ಆ ಟೈಮ್ ಲಿಮಿಟ್ ಆಗ್ತಾ ಇದ್ದಾಗ ಅದು ಆಟೋ ಡ್ರೈ ಆಗುತ್ತೆ. ದೆನ್ ನೆಕ್ಸ್ಟ್ ಪ್ರೋಸೆಸ್ ಗೆ ಹೋಗುತ್ತೆ. ಸೊ ಈಚ್ ಅಂಡ್ ಎವ್ರಿ ಆಕ್ಟಿವಿಟಿ ಇಸ್ ಡಿಫೈನ್ಡ್. ಯಾವ ಪ್ರೋಸೆಸ್ ಆದ್ಮೇಲೆ ಎಷ್ಟು ಟೈಮ್ ಕೊಡಬೇಕು, ಎವ್ರಿಥಿಂಗ್ ಇಸ್ ಡಿಫೈನ್ಡ್. ಅಂಡ್ ಈ ಕಂಪ್ಲೀಟ್ ಪ್ರೊಡಕ್ಷನ್ ನಿಮಗೆ ಟ್ಯಾಕ್ ಟೈಮ್ ಅಲ್ಲಿ ಆಗುತ್ತೆ. ಅಂದ್ರೆ ಒಂದು ದಿನಕ್ಕೆ 70 ಲೈಟ್ಸ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತ ಟಾರ್ಗೆಟ್ ಇರುತ್ತೆ. ಅಂಡ್ ದೇ ಅಚೀವ್ 70 ಲೈಟ್ಸ್ ಮ್ಯಾನುಫ್ಯಾಕ್ಚರ್. So ಆ ತರ ಪ್ರೊಸೀಜರ್ಸ್ ಅಲ್ಲಿ ಕಂಪನಿ ವರ್ಕ್. So the workers are very much into work, very professional. So next process is endurance testing zone. So we'll see what's happening. ನೋಡುವ. ಎಂಡ್ಯೂರೆನ್ಸ್ ಟೆಸ್ಟಿಂಗ್ ಇಸ್ ನಥಿಂಗ್ ಬಟ್ ಈಗ ಯಾವುದೇ ಲೈಟ್ ನಮ್ದು ಮ್ಯಾನುಫ್ಯಾಕ್ಚರ್ ಆದ್ರೂ ಸಹ ಇದು ವರ್ಸ್ಟ್ ಕಂಡೀಷನ್ ಅಲ್ಲಿ ಇರ್ತದೆ. ಸೈಟ್ ಅಲ್ಲಿ ಮಳೆಯಲ್ಲಿ ಇರುತ್ತೆ, ಬಿಸಿಲಲ್ಲಿ ಇರುತ್ತೆ. ಯು ಕ್ಯಾನ್ ಸಿ ದ ವೆದರ್ ಇಟ್ ಇಸ್ 52 ಡಿಗ್ರಿ. ಸೊ ಆ ಕಂಡೀಷನ್ ಅಲ್ಲಿ ಇರುತ್ತೆ. ಪ್ಲಸ್ ಲೈಟ್ ಇದ್ದು ಇನ್ ಹೌಸ್ ಹೀಟ್ ಸಮೇತ ಇರ್ತದೆ. ಯು ಕ್ಯಾನ್ ಟಚ್ ಅಂಡ್ ಫೀಲ್ ದ ಹೀಟ್ ಆಫ್ ಇಟ್. ಜಾಸ್ತಿ ಹೀಟ್ ಆಗಿಲ್ಲ ಇನ್ನು. ಇದು ಆಗ್ಲಿಲ್ಲ ಆಕ್ಚುಲಿ. ಇದು ಪ್ರತಿಯೊಂದು ಲೈಟ್ ಮ್ಯಾನುಫ್ಯಾಕ್ಚರ್ ಆಗಿರೋದು 8 hours ಆಫ್ ಟೆಸ್ಟಿಂಗ್ ಗೆ ಅಂಡರ್ಗೋನ್ ಆಗುತ್ತೆ. 8 hours ಆಫ್ ಕಂಟಿನ್ಯೂಸ್ ಟೆಸ್ಟ್ on ಇಟ್ಟು 8 hours ಹಾಗೆ ಬಿಡ್ತಾರೆ. ಅಂಡ್ ಇಟ್ ಗೋಸ್ ಟು ಅನ್ ಇನ್ಸ್ಪೆಕ್ಷನ್.
ಈಗ ಇದು ಪ್ರತಿ ಲೈಟ್ ಯಾವ ಯಾವ್ದು ಮ್ಯಾನುಫ್ಯಾಕ್ಚರ್ ಆಗಿದೆ Okay, ಲೀನಿಯರ್ okay. ಗ್ರೇಸರ್ಸ್ ಸಹ ಇದೆ, ವಾಶ್ ಲೈಟ್ಸ್ ಯು ಕ್ಯಾನ್ ಚೆಕ್ ದಿಸ್ ಹೀಟ್, ವಾಶ್ ಲೈಟ್ಸ್ ಇದೆ. ಸೊ Okay. ಇನ್ನು ಬಾಯ್ಲಿಂಗ್ ಟೆಂಪರೇಚರ್ ಗೆ ಹೋಗುತ್ತೆ, ಬಟ್ ಸ್ಟಿಲ್ ಆ ಕಂಡೀಷನ್ ಅಲ್ಲಿ ಸಹ ಲೈಟ್ ಫೇಲ್ಯೂರ್ ಬರಬಾರ್ದು. ಸೊ ಫಾರ್ ದಟ್ ರೀಸನ್ ಈಚ್ ಅಂಡ್ ಎವ್ರಿ ಮ್ಯಾನುಫ್ಯಾಕ್ಚರ್ಡ್ ಲೈಟ್ಸ್ ವಿಲ್ ಅಂಡರ್ಗೋ ಥ್ರೂ ದಿಸ್ ಟೆಸ್ಟಿಂಗ್. Oh, ಇಲ್ಲಿ ಪಾಸ್ ಆದ್ಮೇಲೆ ದೆನ್ ವಿ ಹ್ಯಾವ್ IP ಚೇಂಬರ್. ಸೊ ಇದು IP ಟೆಸ್ಟಿಂಗ್ ಗೆ ಹೋಗುತ್ತೆ. There are a lot of testings, Yes. and then you all, sell that light. Exactly. So you all give a very quality kind of lighting to the people. ನಾವು ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಅಂಡ್ ಪ್ರೈವೇಟ್ ಮಾಡೋದ್ರಿಂದ ಗವರ್ಮೆಂಟ್ ಗೆಲ್ಲ 5 years ವ್ಯಾರಂಟಿ ಕೊಡ್ತೇವೆ. Yes. ಸೊ ಇಮ್ಯಾಜಿನ್ ಯಾವುದೇ ಪಾರ್ಲಿಮೆಂಟ್ ಅಲ್ಲಿ ನಮ್ ಲೈಟ್ ಈಗಲೂ ಫಂಕ್ಷನಿಂಗ್ ಇರುತ್ತೆ, Yes. CM ಅಂತವರೆಲ್ಲ ಇರೋ ಜಾಗದಲ್ಲಿ ವಿ ಕ್ಯಾನಾಟ್ ಎನ್ಶ್ಯೂರ್ ಫೇಲ್ಯೂರ್ ಆಫ್ ಲೈಟ್. 100%. ಸೊ ಆ ಎಲ್ಲಾ ಅಶ್ಯೂರೆನ್ಸ್ ಅನ್ನು ನಾವು ಇನ್ ಹೌಸ್ ಅಲ್ಲಿ ಟೆಸ್ಟ್ ಮಾಡಿ ಮತ್ತೇನೆ ಅದನ್ನು ಮುಂದೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಗೆ ಕಳಿಸಿಕೊಡ್ತೀವಿ. ಸೊ ಇದು IP ಟೆಸ್ಟಿಂಗ್ ಏರಿಯಾ. ಲೈಟ್ಸ್ ಇಲ್ಲಿ ಅವರು ನೀರ್ ಹಾಕಿ ಟೆಸ್ಟ್ ಮಾಡ್ತಾರೆ, ವಿಲ್ ಇಟ್ ವರ್ಕ್ಔಟ್ ಆರ್ ನೀರ್ ಒಳಗೆ ಹೋಗ್ತದೆ ಅಂತ ಇಲ್ವಾ. ಸೊ ಲೆಟ್ಸ್ ಸಿ ಹೌ ಇಟ್ಸ್ ಡನ್. ಕಂಪ್ಲೀಟ್ಲಿ ವಾಟರ್ ಲಾಕ್ಡ್ ಏರಿಯಾ. ಓಕೆ. ನಾವು ಟೆಸ್ಟಿಂಗ್ ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿದ್ದೇವೆ. ಸೊ ಅಲ್ಲಿ 8 hours ಆಫ್ ಎಂಡ್ಯೂರೆನ್ಸ್ ಟೆಸ್ಟ್ ಆದ ಮೇಲೆ ಆ ಲೈಟ್ಸ್ ನಮ್ಗೆ ಇಲ್ಲಿ ಬಂದು ವಾಟರ್ ಪ್ರೂಫ್ ಟೆಸ್ಟಿಂಗ್ ಆಗುತ್ತೆ. ಸೊ ಜಸ್ಟ್ ಟು ಮೇಕ್ ಶ್ಯೂರ್ ರೈನ್ ವಾಟರ್ ಬಂದಾವಾಗ್ಲೂ ಸಹ ಲೈಟ್ ಫೇಲ್ಯೂರ್ ಆಗಬಾರ್ದು ಅಂತ ಹೇಳಿ, ಟು ಎನ್ಶ್ಯೂರ್ ಅ ಬೆಟರ್ ಕ್ವಾಲಿಟಿ. ಸೊ ಇಲ್ಲಿ ಟೆಸ್ಟ್ ಆದ ಮೇಲೆ ಮತ್ತೆ ಈ ಲೈಟ್ ಅನ್ನು ಟರ್ನ್ ಆನ್ ಮಾಡಿ ನೋಡ್ತಾರೆ, ಸೊ ದಟ್ ಮಾಯಿಶ್ಚರ್ ಯಾವುದು ಒಳಗಡೆ ಬರಲಿಲ್ಲ ಅಂತ. Okay. Once all this process is done, then it goes for packing. Like for how many hours you will keep the light? 4 in hours water? of testing, 4 and hours it of is the entire batch. ನಾವು ಸ್ಯಾಂಪ್ಲಿಂಗ್ ಮಾಡೋದಿಲ್ಲ. 100 ಲೈಟ್ಸ್ ಮಾಡಿದ್ರೆ ಎಂಟೈರ್ 100 ಲೈಟ್ಸ್ ವಿಲ್ ಕಮ್ ಟು IP ಟೆಸ್ಟ್. ಸರ್ ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಲ್ಯಾಬ್ ಅಂತ. ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳಿದ್ರೆ ನಮ್ಮ ಹತ್ರ ಇರೋ ಎಲ್ಲಾ ಪ್ರಾಡಕ್ಟ್ಸ್ ಅನ್ನು ಒಂದೇ ರೂಮ್ ಅಲ್ಲಿ ಹಾಕಿ ಬರೋ ಕಸ್ಟಮರ್ ಗೆ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಔಟ್ ಆಫ್ ದ ವರ್ಲ್ಡ್ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ. Okay. So we'll go through there and we'll Yes, have video. even I want to get that experience. So let's go inside. Oh my god, I have no words to explain how was my experience inside it. ತುಂಬಾ ಖುಷಿ ಆಯ್ತು. ಬೇರೆ ಬೇರೆ ಲೈಟ್ ನೋಡಿ, ಲೈಕ್ ಡಿಫ್ರೆಂಟ್ ಹೇಗೆ ಮ್ಯೂಸಿಕ್ಗೆ ಹೇಗೆ ಲೈಟ್ ವರ್ಕ್ ಆಗುತ್ತೆ ಅಂತ. ಸೊ ಐ ವಾಸ್ ಲಿಟ್ರಲಿ ಅಮೇಸ್ಡ್ ಟು ಸಿ ದ್ಯಾಟ್ ಲೈಫಲ್ಲಿ ನಿಮಗೆ ಇದು ಎಕ್ಸ್ಪೀರಿಯನ್ಸ್ ಬೇಕು. ಆ್ಯಂಡ್ Alexa has really blown my mind. It's one of the top companies and manufacturing. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡೋದು, ನಾನೇ ಶಾಕಲ್ಲಿದ್ದೇನೆ. ಸೊ ಐ ಆಮ್ really happy today to got to get this experience. ಇಷ್ಟು ದೊಡ್ಡ ಕಂಪನಿ ಆರಂಭ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ಬಟ್ ಇಷ್ಟು ದೊಡ್ಡ ಕಂಪನಿ ಅವರು ಹೇಗೆ ಮಾಡಿದ್ದಾರೆ ಆ್ಯಂಡ್ ಆಲ್ಸೋ ಹೂ ಇಸ್ ದ ಮಾಸ್ಟರ್ ಮೈಂಡ್ ಬಿಹೈಂಡ್ ಇಟ್, ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗ್ತದೆ. ಹೇಗೆ ಅವರು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರದ್ದು ಜರ್ನಿ ಬಗ್ಗೆ ನಾವು ಅವರಿಗೆ ಕೇಳಿದ್ದೇವೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗ್ತದೆ, ನಿಮಗೆ ಐಡಿಯಾ ಸಿಗುತ್ತೆ. ಸೊ ಸ್ಟೇ ಟ್ಯೂನ್ ನೆಕ್ಸ್ಟ್ ವ್ಲಾಗಿಗೆ. Thank you so much for watching my vlog. Please do subscribe and wait for part 2.